ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಭಾರತೀಯ ಮಾಧ್ಯಮ ಕ್ಷೇತ್ರದಲ್ಲಿ ಧ್ರುವ ನಕ್ಷತ್ರದಂತೆ ಮಿನುಗಿದ ಈನಾಡು ಸಮೂಹ ಮಾಧ್ಯಮಗಳು ಮತ್ತು ರಾಮೋಜಿ ಫಿಲ್ಮ್ ಸಿಟಿ ಸಂಸ್ಥಾಪಕ ರಾಮೋಜಿ ರಾವ್ ಹೈದರಾಬಾದಿನ ಸ್ಟಾರ್ ಆಸ್ಪತ್ರೆ ನೆಲೆಯಲ್ಲಿ ತಮ್ಮ ಬದುಕಿನ ಕಟ್ಟ ಕಡೆಯ ಉಸಿರು ಬಿಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ರಾಮೋಜಿ ರಾಯರು ವಯೋಸಹಜ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದರು. ಶನಿವಾರ ರಾತ್ರಿ ಅವರ ದೇಹ ಸ್ಥಿತಿ ಕ್ಷೀಣಿಸಿದಾಗ ಆಸ್ಪತ್ರೆಯ ವೈದ್ಯರ ತಂಡ ರಾಮೋಜಿ ರಾಯರ ಆರೋಗ್ಯವನ್ನ ಸ್ಥಿರವಾಗಿ ಉಳಿಸಿಕೊಳ್ಳಲು ಸಾಹಸಪಟ್ಟರು. ಹೃದಯಕ್ಕೆ ಸ್ಟಂಟ್ ಅಳವಡಿಸಿ ಕೂಡ ಅವರನ್ನು ಉಳಿಸಿಕೊಳ್ಳಲು ಹರಸಾಹಸಪಟ್ಟರು. ವೈದ್ಯಕೀಯ ತಂಡದ ಯಾವ ಸಾಹಸವೂ ಫಲಕಾರಿಯಾಗದೆ ಶನಿವಾರ ನಸುಕಿನ ಬ್ರಾಹ್ಮಿ ಸಮಯದಲ್ಲಿ ಅಂದರೆ ಭಾರತೀಯ ಕಾಲಮಾನದಂತೆ 3:45 ಭಾರತೀಯ ಮೀಡಿಯಾ ಐಕಾನ್ ರಾಮೋಜಿ ರಾವ್ ತಮ್ಮ ದೇಹದಿಂದ ಕಟ್ಟ ಕಡೆ ಉಸಿರು ಬಿಟ್ಟರು ಎಂದು ಸ್ಟಾರ್ ಹಾಸ್ಪಿಟಲ್ ವೈದ್ಯರು ತಿಳಿಸಿದ್ದಾರೆ. ದಕ್ಷಿಣ ಏಷ್ಯಾ ನೆಲೆಯಿಂದ ಭಾರತದ ಮಾಧ್ಯಮ ಕ್ಷೇತ್ರದ ಗತಿಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟ ಮೀಡಿಯಾ ವಲಯದ ದೈತ್ಯ ಉದ್ಯಮಿ ಶ್ರೀ ರಾಮೋಜಿ ರಾಯರು. ಇವರನ್ನ ಕಳೆದುಕೊಂಡು ಭಾರತೀಯ ಮಾಧ್ಯಮ ಕ್ಷೇತ್ರ ಕುಚೇಲನ ಅಭಾವದಲ್ಲಿ ನಿಂತಿದೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ಯಾಮ್ ಅವರು ಸೇರಿದಂತೆ ಅನೇಕರು ಇದೇ ರಾಮೋಜಿ ರಾವ್ ಅವರ ಮಾಲೀಕತ್ವದ ದೃಶ್ಯ ಮಾಧ್ಯಮ ETV ನೆಲೆಯಿಂದ ಮಾಧ್ಯಮ ಜೀವನಕ್ಕೆ ವೃತ್ತಿ ಧರ್ಮದ ಬುನಾದಿ ಪಡೆದವರು. ಪತ್ರಿಕೋದ್ಯಮವನ್ನೇ ಜೀವನದ ಉಸಿರಾಗಿಸಿಕೊಂಡ ಶ್ಯಾಮ್ ಅವರಂತ ಅನೇಕ ಪತ್ರಕರ್ತರಿಗೆ ಅವರ ಯುವಾವಸ್ಥೆಯಲ್ಲಿ ಪಾಸಿಟಿವ್ ಜರ್ನಲಿಸಂಗೆ ರಾಮೋಜಿ ರಾವ್ ಅವರ ಮಾರ್ಗದರ್ಶನ ಪರೋಕ್ಷವಾಗಿ ಗತಿಶಕ್ತಿಯಾಗಿ ಸೇರಿಕೊಂಡಿದೆ ಎಂದರೆ ತಪ್ಪಾಗಲಾರದು. ಇಂಥವರು ರಾಮೋಜಿ ರಾಯರನ್ನ ಅನ್ನದಾತ ಎಂದು ಕರೆದಿದ್ದುಂಟು. ಈ ಅನ್ನದಾತ ಇನ್ನಿಲ್ಲದಂತಾಗಿದೆ. ಬಿಳಿ ಧರಿಸಿನ ಅಜಾನುಬಾವು ನಗುಮುಖದ ರಾಮೋಜಿ ರಾವ್ ಸಮಯ ಪರಿಪಾಲಕ ರಾಮೋಜಿ ರಾವ್ ಇನ್ನು ನೆನಪು ಮಾತ್ರ. ಸಾಧಿಸಬೇಕು ಎನ್ನುವ ಛಲವಂತಿಕೆ ಇದ್ದರೆ ಖಂಡಿತ ಮತ್ತೊಬ್ಬ ರಾಮೋಜಿ ರಾವ್ ನಮ್ಮಲ್ಲೇ ಎದ್ದು ಬರುತ್ತಾರೆ. ಮಾಧ್ಯಮಗಳು ವೃತ್ತಿ ಪಾವಿತ್ರ್ಯಕ್ಕೆ ಮನ್ನಣೆ ಕೊಡಬೇಕಿದೆ. ಪತ್ರಕರ್ತರು ನಿಸ್ವಾರ್ಥ ಮಾಧ್ಯಮ ಅಭಿಯಾನದ ಭಾಗವಾಗಿ ಶ್ರಮಿಸುತ್ತಾ ರಾಷ್ಟ್ರದ ಪ್ರಗತಿಗೆ ಬಲ ತುಂಬಬೇಕಿದೆ. ಇದುವೇ ಮಾಧ್ಯಮ ಕ್ಷೇತ್ರದ ದೈತ್ಯ ಉದ್ಯಮಿ ರಾಮೋಜಿ ರಾಯರಿಗೆ ನಾವೆಲ್ಲ ಪತ್ರಿಕೋದ್ಯಮಿಗಳು ಹಾಗೂ ಪತ್ರಕರ್ತರು ಅರ್ಪಿಸುವ ಗೌರವವಾಗುತ್ತದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.